ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯೇ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಗಾಳಿ ಸಹಿತ ಮಳೆಗೆ ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಪರಿಣಾಮ ವಿದ್ಯುತ್ ಸಮಸ್ಯೆ ಕೂಡ ಆಗಿದೆ. ನೆಲಕ್ಕುರುಳಿದ ವಿದ್ಯುತ್ ಕಂಬ, ಕಾರು, ಸ್ಕೂಟರ್ ಎಲ್ಲವೂ ಕೂಡ ಜಖಮಾಗಿದೆ. ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಈ ಘಟನೆ ಸಂಭವಿಸಿರೋದು. ಕಾರ್ ನಿಲ್ಲಿಸಿ ಹೋಗಿದ್ದಂತಹ ಕಾರಣ ಭಾರಿ ಅನಾಹುತ ತಪ್ಪಿದೆ. ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಯ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ದೃಶ್ಯ ನೋಡ್ತಾ ಇದ್ರಿ. ಮರದ ಕೊಂಬೆಗಳು ಕಾರಿನ ಮೇಲೆ ಬಿದ್ದಿದೆ. ಜೊತೆಗೆ ವಿದ್ಯುತ್ ಕಂಬ ಸಮೇತ ಕಿತ್ತು ಕಾರ್ ಮೇಲೆ ಬಿದ್ದಿರೋದನ್ನ ನೋಡ್ತಾ ಇದ್ರಿ. ಪುಣ್ಯಕ್ಕೆ ವಾಹನವನ್ನ ಪಾರ್ಕ್ ಮಾಡಿ ಅವರು ಹೋಗಿದ್ದಾರೆ. ಆದ ಕಾರಣ ವಾಹನ ಸವಾರರು ಆ ಕಾರ್ನಲ್ಲಿದ್ದ ಚಾಲಕನಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ. ಇನ್ನು ಆ ರಸ್ತೆಯಲ್ಲಿ ಓಡಾಟ ನಡೆಸ್ತಾ ಇದ್ದವರಿಗೂ ಕೂಡ ಸಮಸ್ಯೆ ಆಗಿಲ್ಲ. ಕಳೆದ ರಾತ್ರಿ ಆಗಿರುವಂತಹ ಕಾರಣದಿಂದಾಗಿ ಸದ್ಯ ಅದನ್ನು ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದ್ದು ಕಾರ್ನ ಮಾಲೀಕ ಕಂಗಾಲಾಗಿದ್ದಾರೆ. ಮರದ ಕೆಳಗೆ ಅಥವಾ ಮತ್ತೊಂದು ಕಡೆಯಲ್ಲಿ ಪಾರ್ಕ್ ಮಾಡೋ ಮುನ್ನ 100 ಸರಿ ಯೋಚನೆ ಮಾಡಬೇಕು. ಜಿಟಿ ಜಿಟಿ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದಿದೆ. ರಾತ್ರಿ ಇಡೀ ಸುರಿದಂತಹ ಮಳೆಗೆ ಮನೆಯ ಗೋಡೆ ಮತ್ತು ಮೇಲ್ಚಾವಣಿ ಕುಸಿದಿದೆ. ಮೈಸೂರಿನ ಹುಣಸೂರು ತಾಲೂಕಿನ ಕೊಳಗಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರಿಗೂ ಸಮಸ್ಯೆಗಳಾಗಿಲ್ಲ. ಕರಗಮ್ಮ ಎಂಬುವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಹಾನಿಯಾಗುತ್ತಿದೆ. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಈಗ ಇಡೀ ಕುಟುಂಬ ಮನವಿಯನ್ನ ಮಾಡ್ತಾ ಇದೆ. ಜಿಟಿ ಜಿಟಿ ಮಳೆಯ ಎಫೆಕ್ಟ್ ರಾತ್ರಿ ಸುರಿದಂತಹ ಮಳೆ ಗೋಡೆ ಮತ್ತು ಮನೆಯ ಮೇಲ್ಛಾವಣಿಯನ್ನ ನೆಲಸಮ ಮಾಡಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ.